Amen? Amen. Yeah. So let's pray. Let's ask God to speak to us this morning. ಪ್ರಾರ್ಥಿಸೋಣ. Father, speak to us this morning. ತಂದೆ, ನಮ್ಮೊಟ್ಟಿಗೆ ಈ ಸಲ ಮಾತನಾಡು. These are all your precious children. ಎಲ್ಲರೂ ನಿನ್ನ ಮಕ್ಕಳಾಗಿದ್ದಾರೆ. You love them. ನೀನು ಅವರನ್ನ ಪ್ರೀತಿಸುವ You ಆತನಾಗಿದ್ದೀಯ. care for them. ಅವರಿಗಾಗಿ ಚಿಂತೆ ಮಾಡುವ ಆತನಾಗಿದ್ದೀಯ. Every hair on their head has been numbered by you, Lord. ಅವರ ತಲೆಯಲ್ಲಿರುವ ಪ್ರತಿ ಕೂದಲನ್ನು ನೀನು ಎಣಿಸಿದ್ದೀ And you ಕರ್ತನೇ. will never allow the enemy to have victory in their life. ಮತ್ತು ಶತ್ರುವು ಅವರ ಮೇಲೆ ಜಯ ಹೊಂದಲಿಕ್ಕೆ ನೀನು ಬಿಡುವುದಿಲ್ಲ. Thank you. ಸ್ತೋತ್ರ In ಕರ್ತನೇ. Jesus' name I pray. ಯೇಸುವಿನ ಹೆಸರಿನಲ್ಲಿ Amen. ಆಮೆನ್. Okay, I want to take you to the book of Exodus chapter 15. ವಿಮೋಚನಾ ಕಾಂಡ 15ನೇ ಅಧ್ಯಾಯವನ್ನು ನಾವು ನೋಡೋಣ. Verses 25 and verse 26. 25 ಮತ್ತು 26ನೇ ವಚನ. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲ್ಯರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. Amen. Amen. Okay. You see, when we belong to Jesus Christ, now when we belong to Jesus Christ, ನಾವು ಯೇಸುವಿನವರಾಗಿರುವಾಗ there are lots of blessings and privileges that God has given us. ನಮಗೆ ದೇವರು ಅನೇಕ ಆಶೀರ್ವಾದಗಳನ್ನು ಆತನು ಕೊಟ್ಟಿದ್ದಾನೆ. You know, the message that I'm going to share today is, ನಾನು ಇವತ್ತು ಹೇಳಲಿಕ್ಕಿರುವಂತ ಒಂದು ಸಂದೇಶ, He is our Jehovah Rapha. ಆತನು ನಮ್ಮ ಯೆಹೋವ ರಾಫನಾಗಿದ್ದಾನೆ. Or Jesus is your healer. ಯೇಸುವು ನಿಮ್ಮ ಗುಣಪಡಿಸುವ ಆತನಾಗಿದ್ದಾನೆ. You know, let me give you the context of this passage. ಈ ಒಂದು ವಾಕ್ಯ ಭಾಗದ ಹಿನ್ನೆಲೆಯನ್ನು ನಿಮಗೆ ಹೇಳ್ತೇನೆ. See, the Israelites had come out of Egypt. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಿದ್ದಾರೆ. God gave them a great victory at the Red Sea. ದೇವರು ಅವರಿಗೆ ಒಂದು ದೊಡ್ಡ ಜಯವನ್ನ ಕೆಂಪು ಸಮುದ್ರದಲ್ಲಿ ಕೊಟ್ಟಿದ್ದಾರೆ. That was the first battle the Israelites fought when they came out. ಇಸ್ರಾಯೇಲ್ಯರು ಹೊರಗೆ ಬಂದಾಗ ಮಾಡಿದಂತ ಮೊದಲನೇ ಯುದ್ಧ ಅದಾಗಿತ್ತು. They crossed the Red Sea. ಆ ಕೆಂಪು ಸಮುದ್ರವನ್ನು ಅವರು ದಾಟಿದ್ರು. They were led by the sister of Moses in praise and worship. ಮತ್ತು ಮೋಶೆಯ ಅಕ್ಕ ಅವರನ್ನು ಆರಾಧನೆಯಲ್ಲಿ ನಡೆಸಿದ್ರು. They had a great time. ಅವರೊಂದು ಒಳ್ಳೆಯ ಒಂದು ಸಮಯವನ್ನ ಕಳೆದಿದ್ರು. Then after that the Lord led them through a desert. ಮತ್ತು ಅದಾದ ನಂತರ ದೇವರು ಅವರನ್ನ ಒಂದು ಮರುಭೂಮಿಯಲ್ಲಿ ನಡೆಸಿಕೊಂಡು ಹೋದ್ರು. And for 3 days they traveled without any water to drink. 3 ದಿವಸಗಳ ಕಾಲ ಅವರು ಕುಡಿಲಿಕ್ಕೆ ನೀರಿಲ್ಲದೆ ಅವರು ಹೋಗ್ತಾ ಇದ್ರು. You just imagine 2 million people, that's about 20 lakhs people, you know, families, children, everybody traveling for 3 days without water. ನೀವು ಯೋಚನೆ ಮಾಡಿ ನೋಡಿ, ಸುಮಾರು 20 ಲಕ್ಷ ಜನರು, ಹೆಂಗಸರು, ಮಕ್ಕಳು ಎಲ್ಲರೂ 3 ದಿವಸ ನೀರಿಲ್ಲದೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. And then they come to a place called Mara. ಮತ್ತು ಅವರು ಒಂದು ಜಾಗಕ್ಕೆ ಬರ್ತಾರೆ, ಅದರ ಹೆಸರು ಮಾರಾ ಎಂಬುದಾಗಿ. And they find some water there. ಅಲ್ಲಿ ಅವ್ರಿಗೆ ಸ್ವಲ್ಪ ನೀರು ಸಿಗುತ್ತೆ. So they're very excited about it. ಅದನ್ನ ನೋಡುವಾಗ ಬಹಳ ಉತ್ಸಾಹ ಅವರಿಗೆ ಉಂಟಾಗುತ್ತೆ. They run to that water. ಆ ನೀರಿನ ಹತ್ರ ಅವರು ಓಡಿ ಹೋಗ್ತಾರೆ. Desperately they run to the water. ಆತುರತೆಯಿಂದ ಅವರು ಓಡಿ ಹೋಗ್ತಾರೆ. And when they put the water, you know, they take the water. ಅವರ ನೀರನ್ನ ತೆಗೆದುಕೊಂಡು, the water was very bitter. ಅದನ್ನ ಕುಡಿಯುವಾಗ ಅದು ಬಹಳ ಕಹಿ ಆಗಿತ್ತು. And they all began to grumble against Moses. ಆಗ ಅವರು ಮೋಶೆಯ ವಿರುದ್ಧವಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭಿಸಿದ್ರು. You know, many times we are also like that. ಅನೇಕ ಬಾರಿ ನಾವು ಕೂಡ ಇದೇ ರೀತಿಯಾಗಿ ನಾವು ಮಾಡ್ತೇವೆ. You know, we pray and then some door opens up. ನಾವು ಪ್ರಾರ್ಥಿಸಿ ಒಂದು ಬಾಗಿಲದು ತೆರೆಯುತ್ತೆ. And then we move in that direction. ನಾವು ಆ ಬಾಗಿಲೊಳಗೆ ನಾವು ಹೋಗ್ತೇವೆ. And suddenly there is a setback in our life. ಮತ್ತೆ ಅಲ್ಲಿ ಹೋಗುವಾಗ ಅಲ್ಲಿ ಯಾವುದೇ ಒಂದು ತೊಂದರೆ ನಮಗೆ ನಾವು ಅನುಭವಿಸ್ತೇವೆ. And then we are like, God, we prayed, what is this? We will start grumbling. ಆಗ ನಾವು ಗುಣಗುಡ್ಲಿಕ್ಕೆ ಪ್ರಾರಂಭಿಸ್ತೇವೆ, ಕರ್ತನೆ ನಾವು ಪ್ರಾರ್ಥಿಸಿದ್ವಿ ಮತ್ತೆ ಈ ರೀತಿಯಾಗಿ ಯಾಕೆ ಆಯ್ತು ಎಂಬುದಾಗಿ. And Moses does not know what to do. He cries out to the Lord. ಮೋಶೆಗೆ ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ. ಆತನು ದೇವರಲ್ಲಿ
ಪ್ರಾರ್ಥಿಸ್ತಾನೆ. And God gives him a piece of wood. He says, put that wood into the water. ದೇವರು ಆತನಿಗೆ ಒಂದು ಕಟ್ಟಿಗೆಯನ್ನು ಕೊಟ್ಟು ಇದನ್ನ ನೀರಿನಲ್ಲಿ ಹಾಕು ಎಂಬುದಾಗಿ And the ಹೇಳ್ತಾನೆ. water became sweet. ಆಗ ಆ ನೀರು ಅದು ಸಿಹಿ ಆಗುತ್ತೆ. And God gives a fresh revelation of himself at that place. ಮತ್ತು ತನ್ನ ಬಗ್ಗೆ ಒಂದು ಹೊಸ ಪ್ರಕಟಣೆಯನ್ನು ಆತನು ತನ್ನ ಜನರಿಗೆ God ನೀಡ್ತಾನೆ. reveals himself as their healer. ದೇವರು ತನ್ನನ್ನ ಅವರ ಗುಣಪಡಿಸುವ ಆತನಾಗಿ ಆತನು ತೋರಿಸಿಕೊಡ್ತಾನೆ. See, the Hebrew word Jehovah Rapha ಇಬ್ರಿಯದಲ್ಲಿ ಯೆಹೋವ ರಾಫ ಎಂಬುದಾಗಿ ನಾವು ಹೇಳುವಾಗ means God is your healer. ಅದರ ಅರ್ಥ ಯೆಹೋವನು ನಿನ್ನ ಆರೋಗ್ಯದಾಯಕನು ಎಂಬುದಾಗಿ. The Bible has many names by which God is known. ದೇವರಿಗೆ ಅನೇಕ ಹೆಸರುಗಳನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. Each name tells you the character of God, tells you a nature of God. ಪ್ರತಿ ಹೆಸರು ಆತನ ಒಂದು ಸ್ವಭಾವದ ಬಗ್ಗೆ ನಮಗೆ ಹೇಳುವಂತದಾಗಿದೆ. So Jehovah Rapha means God is your healer. ಯೆಹೋವ ರಾಫ ಎಂಬುದಾಗಿ ಹೇಳುವಾಗ ಯೆಹೋವನು ನಿನ್ನ ಆರೋಗ್ಯದಾಯಕನು Now I ಎಂಬುದಾಗಿ. want you to know something this morning. ಈ ಮುಂಜಾನೆ ವೇಳೆಯಲ್ಲಿ ಒಂದು ನೀವು ಅರ್ಥ ಮಾಡಿಕೊಳ್ಳಿರಿ. When we go through difficult times in our life, ನಾವು ಕಷ್ಟ ಕಾಲದಲ್ಲಿ ನಾವು ನಡೆದು ಹೋಗುವಾಗ many times it looks like our prayers are bouncing. ನಮ್ಗೆ ಅನೇಕ ಬಾರಿ ಅನ್ಸುತ್ತೆ ನಮ್ಮ ಪ್ರಾರ್ಥನೆಗಳು ಹಿಂತಿರುಗಿ ನಮ್ಮ ಹತ್ರ ಬರ್ತಾ ಇದೆ ಎಂಬುದಾಗಿ. It looks like God is not hearing our prayers. ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾ ಇಲ್ಲ But when we ಎಂಬುದಾಗಿ. are going through those difficult times, ಆದ್ರೆ ನಾವು ಆ ಕಷ್ಟ ಕಾಲದಲ್ಲಿ ನಾವು ಹಾದು ಹೋಗ್ತಾ ಇರುವಾಗ I want you to know this. You should know this. God is very much aware of what is happening in your life. ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ದೇವರಿಗೆ ನಿಮ್ಮ ಜೀವಿತದಲ್ಲಿ ಆಗ್ತಾ ಇರುವಂತದ್ದು ಬಹಳ ಚೆನ್ನಾಗಿ ಗೊತ್ತಿದೆ. Without God's knowledge and without God's permission, nothing can happen in our life. ದೇವರಿಗೆ ಗೊತ್ತಿಲ್ಲದೆ ದೇವರ ಅನುಮತಿ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. Even the setbacks, the struggles, the failures, the sickness, everything that we are passing through, God knows it. ನಮ್ಗಾಗುವಂತ ಎಲ್ಲ ಕಷ್ಟಗಳು ಮತ್ತು ಕಾಯಿಲೆಗಳು ಮತ್ತು ಹಿಂದೇಟುಗಳು ಎಲ್ಲವೂ ದೇವರಿಗೆ ಅದು ಗೊತ್ತಿದೆ. And he cares. ಮತ್ತು ಆತನು ಅದರ ಬಗ್ಗೆ ಚಿಂತಿಸ್ತಾನೆ. He is our father. ಆತನು ನಮ್ಮ ತಂದೆ ಆಗಿದ್ದಾನೆ. He cares. ಆತನು ಚಿಂತಿಸ್ತಾನೆ. My elder son is working in Bangalore. ನನ್ನ ಹಿರಿಮಗ ಆತನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ. Every time I come to Bangalore, ನಾನು ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ I carry a whole bag full of food stuffs for him. ನಾನು ಆತನಿಗಾಗಿ ಒಂದು ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಅನೇಕ ಆಹಾರವನ್ನ ನಾನು ತೆಗೆದುಕೊಂಡು ಬರ್ತೇನೆ. Why do I do that? ನಾನು ಯಾಕೆ ತಗೊಂಡು ಆ ರೀತಿಯಾಗಿ ಮಾಡ್ತೇನೆ? Because he's my son. ಯಾಕಂದ್ರೆ ಆತನು ನನ್ನ ಮಗ. I may not do it for anybody else. ನಾನು ಬೇರೆಯವರಿಗೆ ಆ ರೀತಿಯಾಗಿ ಮಾಡೋದಿಲ್ಲ. I won't do it for others. ಬೇರೆಯವರಿಗಾಗಿ ನಾನು ಆ ರೀತಿಯಾಗಿ ಮಾಡೋದಿಲ್ಲ. I do it for my son. ಆದ್ರೆ ನನ್ನ ಮಗನಿಗಾಗಿ ನಾನು ಮಾಡ್ತೇನೆ. We all are the children of our heavenly Father. ನಾವೆಲ್ಲರೂ ನಮ್ಮ ತಂದೆಯಾದ ದೇವರ ಮಕ್ಕಳಾಗಿದ್ದೇವೆ. And he knows everything in our life. ಮತ್ತು ನಮ್ಮ ಜೀವನದಲ್ಲಿ ಆಗುವಂತ ಪ್ರತಿಯೊಂದು ಆತನಿಗೆ ಗೊತ್ತಿದೆ. He cares for us. ಮತ್ತು ಆತನು ನಮಗಾಗಿ And if that father is allowing you to go through some difficult times, ಮತ್ತು ಆ ತಂದೆಯು ನಿಮಗೆ ಒಂದು ಕಷ್ಟದ ದಾರಿಯಲ್ಲಿ ಹೋಗ್ಲಿಕ್ಕೆ ಅನುಮತಿಸ್ತಾ ಇದ್ರೆ God has a purpose behind. ಅದರ ಹಿಂದೆ ದೇವರ ಒಂದು ಉದ್ದೇಶವಿದೆ. God has a great purpose behind. ಅದರ ಹಿಂದೆ ದೇವರ ಒಂದು ಮಹತ್ತಾದಂತ ಉದ್ದೇಶವಿದೆ. You see, here we see ಇಲ್ಲಿ ನಾವು ನೋಡ್ತೇವೆ God wanted to give them a revelation of himself. ಯೆಹೋವನು ತನ್ನ ಬಗ್ಗೆ ಒಂದು ಪ್ರಕಟಣೆಯನ್ನ ಅವರಿಗೆ ಕೊಡ್ಲಿಕ್ಕೆ ಆತನು ಬಯಸಿದ. God wanted to reveal to the Israelites, he is Jehovah Rapha. ಇಲ್ಲಿ ದೇವರು ನಾನು ನಿಮ್ಮ ಆರೋಗ್ಯದಾಯಕನೆಂಬುದಾಗಿ ಇಸ್ರಾಯೇಲರಿಗೆ ಆತನು ಪ್ರಕಟಿಸಬೇಕೆಂದು. And that is why God allowed them to go through those, that 3 days of without water. ಅದಕ್ಕಾಗಿ ಆತನು ಅವರಿಗೆ 3 ದಿವಸ ನೀರಿಲ್ಲದೆ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ಆತನು ಹಾಕಿದ. There is a revelation of God that God wants to give to you, and that is why he's allowing you to go through some difficult situations. ದೇವರು ನಿಮಗೆ ತನ್ನ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಡಬೇಕೆಂಬುದಾಗಿ ಆತನು ಆಶಿಸುವುದರಿಂದ ನಿಮಗೆ ಕೆಲವು ಬಾರಿ ಕೆಲವು ಸ್ಥಿತಿಗಳಲ್ಲಿ ಹಾದು ಹೋಗ್ಲಿಕ್ಕೆ ಆತನು ಬಿಡ್ತಾನೆ. And that revelation is what is going to
take us forward in our life. ಮತ್ತು ಆ ಪ್ರಕಟಣೆಯು ನಮ್ಮನ್ನ ಜೀವನದಲ್ಲಿ ಮುಂದೆ ಸಾಗಿಸುವಂತದಾಗಿದೆ. And that revelation will come out of that experience through which God is taking us through. ಮತ್ತು ಈ ಪ್ರಕಟಣೆಯು ದೇವರು ನಮಗೆ ಹಾಕುವಂತ ಒಂದು ಪರಿಸ್ಥಿತಿಯ ಮೂಲಕವಾಗಿ ನಾವು ಅದನ್ನು ಅರಿತುಕೊಳ್ತೇವೆ. And that revelation is going to make our faith in God stronger and stronger. ಮತ್ತು ಆ ಪ್ರಕಟಣೆಯು ದೇವರಲ್ಲಿ ನಮಗಿರುವಂತ ನಂಬಿಕೆಯನ್ನ ಹೆಚ್ಚಿಸುವಂತದಾಗಿದೆ. You know, when God told Abraham to offer his son Isaac on the altar, ದೇವರು ಅಬ್ರಹಾಮನಿಗೆ ತನ್ನ ಮಗನಾದ ಇಸಾಕನನ್ನ ನೀನು ಸಮರ್ಪಿಸೆಂಬುದಾಗಿ ಹೇಳುವಾಗ, you know, when Abraham obeyed God, ಆ ಮಾತನ್ನ ಅಬ್ರಹಾಮನು ವಿಧೇಯನಾಗಿದ್ದಾಗ, that is the time God gives a revelation of himself. ಆಗ ಕೂಡ ತನ್ನ ಬಗ್ಗೆ ಒಂದು ಪ್ರಕಟಣೆಯನ್ನ ದೇವರು ಅಬ್ರಹಾಮನಿಗೆ He ಕೊಡ್ತಾನೆ. revealed to Abraham, I am your Jehovah Jireh. ನಾನು ನಿನ್ನ ಯೆಹೋವ ಈರೆ ಎಂಬುದಾಗಿ ಆತನು ಅಬ್ರಹಾಮನಿಗೆ I am ಪ್ರಕಟಿಸುತ್ತಾನೆ. the God who will provide for you. ನಿನಗೆ ಒದಗಿಸುವ ಆತ ದೇವರಾಗಿದ್ದೇನೆಂಬುದಾಗಿ ಆತನು So that is ಪ್ರಕಟಿಸುತ್ತಾನೆ. what God will do in our life. ನಮ್ಮ ಜೀವಿತದಲ್ಲಿ ಕೂಡ ದೇವರು ಇದನ್ನ You ಮಾಡ್ಲಿಕ್ಕಿದ್ದಾನೆ. see, now God reveals himself here as a divine doctor. ಇಲ್ಲಿ ನಾವು ನೋಡುವಾಗ ದೇವರು ತನ್ನನ್ನ ತಾನು ಒಬ್ಬ ದೈವಿಕವಾದ ಆರೋಗ್ಯದಾಯಕನಾಗಿ ಆತನು ಪ್ರಕಟಿಸ್ತಾ ಇದ್ದಾನೆ. Doctor. ವೈದ್ಯನಾಗಿ ಪ್ರಕಟಿಸ್ತಾ ಇದ್ದಾನೆ. Okay. Divine doctor. ದೈವಿಕವಾದ ವೈದ್ಯನು. You know, by the name of Jehovah Rapha. ಯೆಹೋವ ರಾಫ ಎಂಬುವ ಹೆಸರಿನಲ್ಲಿ. So when God says he is Jehovah Rapha, ದೇವರು ನಾನು ಯೆಹೋವ ರಾಫ ಎಂಬುದಾಗಿ ಹೇಳುವಾಗ, it reveals a nature or a character of God. ಅದು ದೇವರ ಒಂದು ಸ್ವಭಾವವನ್ನು ಅದು And what ತೋರಿಸುವಂತದಾಗಿದೆ. is this nature of God? ಆ ಸ್ವಭಾವ ಯಾವುದಾಗಿದೆ? The nature and the power to heal you. ಅದೇನಂದ್ರೆ ನಿಮಗೆ ಆರೋಗ್ಯವನ್ನ ನೀಡುವಂತ ಒಂದು ಸ್ವಭಾವ ಮತ್ತು ಶಕ್ತಿ. And let's look at this passage and let's learn some principles on sickness and healing in our life. ಈ ವಾಕ್ಯ ಭಾಗದಲ್ಲಿ ಅನಾರೋಗ್ಯದ ಬಗ್ಗೆ ನಾವು ಕೆಲವು ಕಾರ್ಯಗಳನ್ನ ನಾವು ನೋಡೋಣ. You see, the first step to our personal healing ನಮ್ಮ ವೈಯಕ್ತಿಕವಾದಂತ ಒಂದು ಗುಣಪಡಿಸುವಿಕೆಗಾಗಿ ಇರುವಂತ ಮೊದಲನೇ ಒಂದು ಕಾರ್ಯ is to see and accept that God is our ever present personal healer. ನಾವು ನೋಡುವಂಥದ್ದು ಮತ್ತು ಅರ್ಥ ಮಾಡಿಕೊಳ್ಳುವುದಂಥದ್ದು ಏನಂದ್ರೆ ಕರ್ತನು ಯಾವಾಗಲೂ ನಮ್ಮ ಒಟ್ಟಿಗೆ ಇರುವಂತ ಆರೋಗ್ಯದಾಯಕನಾಗಿದ್ದಾನೆ ಎಂಬುದಾಗಿ. You know, you need to see him as your Jehovah Rapha. ನಿಮ್ಮ ಯೆಹೋವ ರಾಫನಾಗಿ ನೀವು ಆತನನ್ನ ನೋಡಬೇಕಾಗಿದೆ. You know, we all have a family doctor. ನಮ್ಮೆಲ್ಲರಿಗೂ ಒಬ್ಬ ಕುಟುಂಬ ವೈದ್ಯರು ಇರ್ತಾರೆ. Or personal physician. ಇಲ್ಲ ನಮ್ಮ ವೈಯಕ್ತಿಕವಾದಂತ ಒಬ್ಬ ವೈದ್ಯರು ಇರ್ತಾರೆ. You see, we have a doctor in one of our churches in North Kerala, where which is under my this. So anytime anything, you know, if something happens in my body, the first call will go to him. ಕೇರಳದಲ್ಲಿ ನಮ್ಮ ಒಬ್ಬ ಗೊತ್ತಿರುವಂತ ವೈದ್ಯರಿದ್ದಾರೆ, ನಮ್ಮ ಕುಟುಂಬದ ವೈದ್ಯರು. ನನಗೆ ಏನೇ ಆದ್ರೂ ಫಸ್ಟ್ ಅವ್ರಿಗೆ ನಾನು ಫೋನ್ ಮಾಡ್ತೇನೆ. You see, what happens is anytime something is not right with our physical body, ನಮ್ಮ ದೇಹಗಳಲ್ಲಿ ಯಾವುದೇ ಒಂದು ತೊಂದರೆ ಆಗುವಂತ ಸಮಯದಲ್ಲಿ the first person that we will contact will be this personal physician. ನಾವು ಮೊದಲನೇದಾಗಿ ಯಾರಿಗೆ ಸಂಪರ್ಕಿಸ್ತೇವೆ ಅಂದ್ರೆ ಅದು ನಮ್ಮ ಕುಟುಂಬ ವೈದ್ಯರಾಗಿರ್ತಾರೆ. Based on what he says, we will take the next step. ಅವರು ಯಾವ ರೀತಿಯಾಗಿ ನಮಗೆ ಹೇಳ್ತಾರೋ ಅದರ ಮೇಲೆ ನಾವು ಮುಂದಿನ ಒಂದು ಕಾರ್ಯಗಳನ್ನ ನಾವು ಮಾಡ್ತೇವೆ. We trust him. ಆತನನ್ನ ನಾವು ನಂಬುವವರಾಗಿರ್ತೇವೆ. You know, that's exactly what we need to do with Jesus. ಯೇಸುವಿನೊಟ್ಟಿಗೆ ಕೂಡ ನಾವು ಅದನ್ನ ಮಾಡಬೇಕಾಗಿದೆ. We need to come to that place ನಾವು ಆ ಜಾಗಕ್ಕೆ ನಾವು ಬರಬೇಕಾಗಿದೆ, where we are willing to accept Jesus as our personal physician. ಮತ್ತು ಯೇಸುವನ್ನ ನಮ್ಮ ವೈಯಕ್ತಿಕವಾದ ವೈದ್ಯನಾಗಿ ನಾವು ಸ್ವೀಕರಿಸಬೇಕಾಗಿದೆ. The divine doctor who is always available. ಮತ್ತು ಆ ಒಂದು ದೈವಿಕವಾದ ವೈದ್ಯನು ಯಾವಾಗಲೂ ನಮ್ಮೊಟ್ಟಿಗೆ ಇರುವ You ಆತನಾಗಿದ್ದಾನೆ. see, we need to come to the place when anything goes wrong in our life, the first person we should go to is Jehovah Rapha. ನಾವು ಹೇಗೆ ಇರಬೇಕಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಯಾವುದೇ ತೊಂದರೆಗಳು ಬರುವಾಗ ನಾವು ಮೊದಲನೇದಾಗಿ ಯೆಹೋವ ರಾಫನ ಹತ್ರ ನಾವು The ಹೋಗ್ಬೇಕು. first
person you should think about is Jehovah Rapha. ಮೊದಲನೇದಾಗಿ ನಾವು ಯೋಚನೆ ಮಾಡುವಂತದ್ದು ಅದು ಯೆಹೋವ ರಾಫನ ಬಗ್ಗೆ It is ಆಗಿರಬೇಕಾಗಿದೆ. not the last place we go to. ಎಲ್ಲ ಆದ್ಮೇಲೆ ಕೊನೆಗೆ ಹೋಗುವಂತ ಜಾಗ ಅಲ್ಲ. The first place we should go to is Jehovah Rapha. ಆದ್ರೆ ನಾವು ಮೊದಲನೇದಾಗಿ ಹೋಗುವಂತ ಜಾಗ ಅದು ಯೆಹೋವ ರಾಫನ ಬಳಿ I ಆಗಿರುತ್ತೆ. want you to go to the book of Psalms 103 verse 3. ಕೀರ್ತನೆ 103 ನಾವು ನೋಡೋಣ. 103 verse 3, the last part of it, second part of it. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ. Enough. He heals all your sicknesses and diseases. ನಿಮ್ಮ ಎಲ್ಲ ರೋಗಗಳನ್ನ ಆತನು ವಾಸಿ ಮಾಡುತ್ತಾನೆ. What does all mean? ಎಲ್ಲ ಎಂಬುದಾಗಿ ಹೇಳಿದ್ರೇನು? What is the meaning of all? ಎಲ್ಲ ಎಂಬುದಾಗಿ ಹೇಳಿದ್ರೇನು? All means all. ಎಲ್ಲ ಎಂಬುದಾಗಿ ಹೇಳಿದ್ರೆ ಎಲ್ಲವೂ. All. ಎಲ್ಲವೂ. There is nothing left. ಯಾವುದೇ ಉಳಿದಿರುವಂತದ್ದು ಏನೂ ಇಲ್ಲ. He heals all your sicknesses and diseases. ನಿಮ್ಮ ಎಲ್ಲಾ ರೋಗಗಳನ್ನ ಆತನು ವಾಸಿ ಮಾಡುತ್ತಾನೆ. Okay, are we ready to make some confessions today morning? ಈ ಮುಂಜಾನೆ ವೇಳೆಯಲ್ಲಿ ಕೆಲವು ಅರಿಕೆಗಳನ್ನ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. Ready? Okay. ತಯಾರಾಗಿದ್ದೇವಾ? What we speak is what we will receive. ನಾವು ಏನ್ ಮಾತನಾಡ್ತೇವೆ ನಾವು ಅದನ್ನ ಸ್ವೀಕರಿಸ್ತೇವೆ. Okay, I want you to say after her. ನಾನು ಹೇಳಿದ ಮೇಲೆ ನೀವು ಹೇಳ್ರಿ. Okay, say that he heals all my sicknesses. ಆತನು ನನ್ನ ಎಲ್ಲ ರೋಗವನ್ನ ವಾಸಿ ಮಾಡುತ್ತಾನೆ. Let's say it once more. ಇನ್ನೊಂದ್ಸಲಿ ಹೇಳೋಣ. ಆತನು ನಮ್ಮ ಎಲ್ಲ ರೋಗವನ್ನ ವಾಸಿ ಮಾಡುತ್ತಾನೆ. Okay, every day morning, ಪ್ರತಿದಿನ ಮುಂಜಾನೆ look into the mirror. ನೀವು ಕನ್ನಡಿಯನ್ನ ನೋಡ್ರಿ. You will see one handsome face there. ಒಂದು ಸುಂದರವಾದ ಮುಖವನ್ನ ನೀವು ನೋಡ್ತೀರಾ. Tell him. ಆತನಿಗೆ ನೀವು ಹೇಳಿ. Heals all your sicknesses. ನಿನ್ನ ಎಲ್ಲ ರೋಗವನ್ನ ಆತನು ಗುಣಪಡಿಸ್ತಾನೆ. You should say that. Okay, every day what you confess is what you will receive. ಪ್ರತಿದಿನವೂ ನೀವು ಏನ್ ಅರಿಕೆ ಮಾಡ್ತೀರಾ ನೀವು ಅದನ್ನ ಹೊಂದುವರಾಗಿರ್ತೀರಾ. All our sicknesses. ನಮ್ಮ ಎಲ್ಲ ರೋಗಗಳು. Okay, all our sicknesses he will heal. ಎಲ್ಲ ರೋಗಗಳನ್ನ ಆತನು ವಾಸಿ ಮಾಡ್ತಾನೆ. You see, we need to know God is the one who has manufactured our bodies. ನಮ್ಮ ದೇಹವನ್ನ ಮಾಡಿದಾತನು ದೇವರಾಗಿದ್ದಾನೆ. He knows our body very well. ನಮ್ಮ ದೇಹಗಳು ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. Because he made it. ಯಾಕಂದ್ರೆ ಆತನು ಅದನ್ನ ಮಾಡಿದ್ದಾನೆ. No doctor can know this body as good as my God knows it. ದೇವರಿಗೆ ಗೊತ್ತಿರುವಂತ ರೀತಿಯಲ್ಲಿ ಯಾವುದೇ ವೈದ್ಯನಿಗೆ ನನ್ನ ದೇಹದ ಬಗ್ಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. And when this body of mine is broken down, ಮತ್ತು ಈ ನನ್ನ ದೇಹವು ಅದು ಮುರಿದು ಹೋಗಿದ್ದಾಗ, he is the only one who can do an excellent job of repairing it. ಅದನ್ನ ಸರಿಪಡಿಸುವುದರಲ್ಲಿ ಉತ್ತಮ ಕಾರ್ಯವನ್ನ ಆತನು ಮಾತ್ರ ಮಾಡಲಿಕ್ಕೆ ಸಾಧ್ಯ. When you say Jehovah Rapha, ನೀವು ಯೆಹೋವ ರಾಫ ಎಂಬುದಾಗಿ it ಹೇಳುವಾಗ means Jehovah your physician that heals you. ಅದರ ಅರ್ಥ ಏನಂದ್ರೆ ನಿಮಗೆ ಆರೋಗ್ಯ ನೀಡುವಂತ ನಿಮ್ಮ ವೈದ್ಯನು ಎಂಬುದಾಗಿ. Yes, that is what Rapha means, your doctor that heals you. ನಿಮಗೆ ವಾಸಿ ಮಾಡುವಂತ ನಿಮ್ಮ ವೈದ್ಯನು ಎಂಬುದಾಗಿ ಅದರ ಅರ್ಥ. So what kind of a doctor is he? ಆತನು ಯಾವ ರೀತಿಯಾದ ವೈದ್ಯನಾಗಿದ್ದಾನೆ? He is a specialist in all kinds of sickness. ಆತನು ಎಲ್ಲಾ ರೀತಿಯಾದ ರೋಗಗಳಲ್ಲಿ ಆತನು ಉತ್ತಮವಾದಂತ ವೈದ್ಯನಾಗಿದ್ದಾನೆ. Okay, you're a doctor, right? What doctor are you? ಫ್ಯಾಮಿಲಿ ಫಿಸಿಷಿಯನ್. Family physician. Okay, good. So, see, when he is your healer, ಆತನು ನಿಮ್ಮ ಆರೋಗ್ಯದಾಯಕನಾಗಿರುವಾಗ there is no need for us to be sick. ನಾವು ರೋಗದಲ್ಲಿ ಇರುವಂತ ಅವಶ್ಯಕತೆಯೇ ಇಲ್ಲ. So where is Jesus living? ಯೇಸು ಎಲ್ಲಿದ್ದಾನೆ? Where is Jesus living? ಯೇಸು ಎಲ್ಲಿ ಇದ್ದಾನೆ? In this building, right? New Life Fellowship Church. ಈ ಒಂದು ಬಿಲ್ಡಿಂಗ್ ಅಲ್ಲಿ ಆತನು Where ಇದ್ದಾನೆ. is Jesus living? ಯೇಸು ಎಲ್ಲಿ ಜೀವಿಸ್ತಾ ಇದ್ದಾನೆ? ಹೌದಾ? ನಂಬುತ್ತೀರಾ? ಡಾಕ್ಟರ್ ಎಲ್ಲಿದ್ದಾರೆ? ಒಳಗಿದ್ದಾರೆ ಅಲ್ಲ? ದಟ್ ಇಟರ್ನಲ್ ಡಾಕ್ಟರ್ ಇಸ್ ಇನ್ಸೈಡ್ us. ಆ ನಿತ್ಯವಾದ ವೈದ್ಯನು ನಮ್ಮೊಳಗಿದ್ದಾನೆ. Okay, now let's make a confession. ನಾವು ಒಂದು ಅರಿಕೆಯನ್ನ ಮಾಡೋಣ. My Jehovah Rapha ನನ್ನ ಯೆಹೋವ ರಾಫ lives inside me. ನನ್ನೊಳಗೆ ಜೀವಿಸುತ್ತಾನೆ. My healer ನನ್ನ ಆರೋಗ್ಯದಾಯಕನು lives inside me. ನನ್ನೊಳಗೆ ಜೀವಿಸುತ್ತಾನೆ. Amen. Amen. Hallelujah. Hallelujah. Believe that? ಅದನ್ನು Amen. Hallelujah. Let's go to another verse. ಇನ್ನೊಂದು ವಾಕ್ಯಕ್ಕೆ ಹೋಗೋಣ. Jeremiah chapter 8 verse 22. ಯೆರೆಮೀಯ 8:22.
ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆ ಎಂಬಾಕೆಗೆ ಏಕೆ ಗುಣವಾಗಲಿಲ್ಲ? Is there no balm in Gilead? Verse 22. ನಾನು ಕರ್ರಗಾದೆನು, ಭಯವು ನನಗೆ ಹಿಡಿದಿದೆ, ಗಿಲ್ಯಾದಿನಲ್ಲಿ ಆ. ಔಷಧವಿಲ್ಲವೋ? ಆ. ಅಲ್ಲಿ ವೈದ್ಯನು ಸಿಕ್ಕನೋ, ಆ. ನನ್ನ ಪ್ರಜೆ ಎಂಬಾಕೆಗೆ ಏಕೆ ಗುಣವಾಗಲಿಲ್ಲ? You know, this is God speaking about His people. ಇಲ್ಲಿ ಯೆಹೋವನು ತನ್ನ ಜನರ ಬಗ್ಗೆ ಮಾತನಾಡ್ತಾ You ಇದ್ದಾನೆ. know, His people have gone away from God. ಆತನ ಜನರು ದೇವರಿಂದ ದೂರ The ಹೋಗಿದ್ದಾರೆ. Israelites have gone away from Him. ಇಸ್ರಾಯೇಲರು ಆತನಿಂದ ದೂರ ಹೋಗಿದ್ದಾರೆ. And because they've gone away, they are suffering. ಆ ರೀತಿಯಾಗಿ ಮಾಡಿದ್ರಿಂದ ಅವರು ಕಷ್ಟ ಪಡ್ತಾ ಇದ್ದಾರೆ. Now, here is God asking the question, ಇಲ್ಲಿ ದೇವರು ಈ ಪ್ರಶ್ನೆಯನ್ನ ಕೇಳ್ತಾ is ಇದ್ದಾನೆ. there no balm in Gilead? ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ Is there ಎಂಬುದಾಗಿ. no physician there? ಅಂದ್ರೆ ಅಲ್ಲಿ ವೈದ್ಯನಿಲ್ಲವೋ? In Israel, there is no doctor. ಇಸ್ರಾಯೇಲಿನಲ್ಲಿ ವೈದ್ಯರಿಲ್ಲವೋ? There is no medicine over there. ಅಲ್ಲಿ ಔಷಧಿ ಇಲ್ಲವೋ? He says, why there is no healing for the wounds that my people have suffered? ಯಾಕೆ ನನ್ನ ಪ್ರಜೆಗೆ ಆಗುವಂತ ಕಾಯಿಲೆಗಳಿಗೆ ಒಂದು ಔಷಧಿ ಇಲ್ಲ ಎಂಬುದಾಗಿ. You know, it shows a God's heart that is longing to bring healing for His people. ಇದರಲ್ಲಿ ನಾವು ದೇವರು ತನ್ನ ಜನರಿಗೆ ಆರೋಗ್ಯವನ್ನ ತರಬೇಕೆಂಬರಾಗಿ ಇರುವಂತ ಒಂದು ಹೃದಯವನ್ನ ನಾವು ನೋಡ್ತೇವೆ. I want you to know this in your spirit. ನಿಮ್ಮ ಆತ್ಮದಲ್ಲಿ ನೀವು ಇದನ್ನ ಅರಿತುಕೊಳ್ಬೇಕಾಗಿದೆ. Get this message in your spirit. ಈ ಒಂದು ಸಂದೇಶನ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. God is not happy to see you suffering. ನೀವು ಕಷ್ಟಪಡುವುದನ್ನ ನೋಡುವುದಕ್ಕೆ ದೇವರಿಗೆ ಸಂತೋಷವಾಗುವುದಿಲ್ಲ. God is not happy when you suffer. ನೀವು ಕಷ್ಟದಲ್ಲಿ ಹೋಗುವಾಗ ದೇವರಿಗೆ ಅದು ಸಂತೋಷ God is ತರೋದಿಲ್ಲ. not happy to see you have any sickness in your life. ನಿಮ್ಮಲ್ಲಿ ಯಾವುದೇ ರೋಗ ಇರುವಂತದ್ದು ದೇವರಿಗೆ ಇಷ್ಟ ಇಲ್ಲ. You know, we need to keep telling ourselves, no, God does not delight when I am suffering. ನಾವು ಅರ್ಥ ಮಾಡಿ ನಮಗೆ ನಾವು ಹೇಳ್ಕೊಳ್ಬೇಕಾಗಿದೆ, ದೇವರು ನನ್ನ ಕಷ್ಟದಲ್ಲಿ ಆತನು ಸಂತೋಷಿಸುವುದಿಲ್ಲ ಎಂಬುದಾಗಿ. God is not happy when we are suffering. ನಮ್ಮ ಕಷ್ಟಗಳಲ್ಲಿ ದೇವರಿಗೆ ಸಂತೋಷವಿಲ್ಲ. You know, if you go to verse 21, the previous verse, read verse 21. ಅಲ್ಲಿ 21ನೇ ವಚನ, ನನ್ನ ಪ್ರಜೆ ಎಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು. Yeah. ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. Yeah. This is God saying. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, You know, God is saying, when my people are crushed, ನನ್ನ ಜನರಿಗೆ ತೊಂದರೆ ಆಗುವಾಗ I am crushed. ನನಗೆ ಕೂಡ ಭಂಗವಾಯಿತು ಎಂಬುದಾಗಿ. You see, when my people go through pain, I feel that pain. ನನ್ನ ಜನರು ಕಷ್ಟದಲ್ಲಿ ನೋವಿನಲ್ಲಿ ಹಾದು ಹೋಗುವಾಗ ನನಗೆ ಆ ನೋವು ಅರ್ಥ ಆಗುತ್ತೆ. You know, God is saying, I mourn for them. ಅವರಿಗಾಗಿ ನಾನು ದುಃಖಿಸ್ತೇನೆ. You know, how many parents are here? ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಗಳಿದ್ದೀರಾ? When your children fall sick, what happens? ನಿಮ್ಮ ಮಕ್ಕಳಿಗೆ ಒಂದು ಕಾಯಿಲೆ ಬರುವಾಗ ಹೇಗಿರುತ್ತೆ? Do you feel the pain? ಅವರಿಗೆ ಆಗುವಂತ ನೋವು ನಿಮ್ಗೆ ಅರ್ಥ ಆಗುತ್ತಾ? You feel the pain? ಅದು ನಿಮ್ಗೆ ಅನುಭವ ಆಗುತ್ತಾ? Yeah, that is our God. ಅದೇ ರೀತಿಯಾಗಿ ನಮ್ಮ ದೇವರಿಗೆ That ಕೂಡ is our God. ಅದೇ ರೀತಿಯಾಗಿ ನಮ್ಮ ದೇವರು He ಕೂಡ feels your pain. ನಮ್ಮ ನೋವನ್ನ ಆತನು ಅನುಭವಿಸ್ತಾನೆ. No, why am I saying this? ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ? You see, the devil has been successful to brainwash people. ಸೈತಾನನು ನಮ್ಮ ಬುದ್ಧಿಗಳಲ್ಲಿ ಆತನು ಬೇರೆ ಒಂದು ಮಾತನ್ನು ಆತನು ಹೇಳಿದ್ದಾನೆ. You know, he has made us believe that God is very happy when people suffer. ಆತನು ನಮ್ಗೆ ಒಂದು ಸುಳ್ಳನ್ನ ನಂಬಿಸಿದ್ದಾನೆ, ಏನಂದ್ರೆ ನಮ್ಗೆ ತೊಂದರೆ ಬರುವಾಗ ದೇವರಿಗೆ ಸಂತೋಷವಾಗ್ತದೆ ಎಂಬುದಾಗಿ. You know, devil will put us into our mind, see why God is not doing. He is happy that you are suffering. ಸೈತಾನನು ನಮ್ಮ ತಲೆಯಲ್ಲಿ ಹಾಕುವಾತನಾಗಿದ್ದಾನೆ, ಯಾಕೆ ದೇವರು ನಿನಗೆ ಗುಣಪಡಿಸ್ತಾ ಇಲ್ಲ, ಆತನು ನಿನ್ನನ್ನು ನೋಡಿ ಆತನು ಸಂತೋಷಿಸ್ತಾನೆ ಎಂಬುದಾಗಿ. See, a friend of mine many years back lost his baby. ಅನೇಕ ವರ್ಷಗಳ ಹಿಂದೆ ನನ್ನ ಸ್ನೇಹಿತ ತನ್ನ ಮಗುವನ್ನ ಕಳ್ಕೊಂಡ. He was a very bitter person. ಆತನಿಗೆ ಬಹಳ ಒಂದು ಕಹಿ ಭಾವನೆ ಉಂಟಾಗಿತ್ತು. He was very bitter towards God. ದೇವರ ಪ್ರತಿಯಾಗಿ ಆತನಲ್ಲಿ ಬಹಳ ಕಹಿ ಭಾವನೆ ಇತ್ತು. He said God was laughing when my child was suffering. ಆತನ ಹೇಳಿದ, ನನ್ನ ಮಗು ಕಷ್ಟದಲ್ಲಿರುವಾಗ ದೇವರು ನಗ್ತಾ ಇದ್ದ ಎಂಬುದಾಗಿ. That is not the truth.
truth. ಆದ್ರೆ ಅದು ನಿಜವಲ್ಲ, That is not the truth. ಅದು ಸತ್ಯವಲ್ಲ. That's a big lie of the ಅದು devil. ಸೈತಾನನು ಹೇಳುವ ದೊಡ್ಡ ಸುಳ್ಳಾಗಿದೆ. God does not bring sickness and disease. ದೇವರು ನಮ್ಮೊಳಗೆ ರೋಗವನ್ನ ತರುವುದಿಲ್ಲ. But he's a God who wants to heal us. ಆದ್ರೆ ಆತನು ನಮಗೆ ಗುಣಪಡಿಸಲಿಕ್ಕೆ ಇಚ್ಛಿಸುವಂತ God ದೇವರಾಗಿದ್ದಾನೆ. does not want to bring sickness. ನಮಗೆ ರೋಗವನ್ನ ತರಲಿಕ್ಕೆ He wants to ಇಚ್ಛಿಸುವಂತವನಲ್ಲ, heal us. ಆದ್ರೆ ನಮಗೆ ಆರೋಗ್ಯ Verse ತರುವಂತವನಾಗಿದ್ದಾನೆ. 21 we read, he feels our pain. ಅಲ್ಲಿ ನಾವು ನೋಡಿದ್ವಿ, ಆತನಿಗೆ ನಮ್ಮ ನೋವು ಅದು ಅರ್ಥ ಆಗುತ್ತೆ. He's crushed when we are crushed. ನಾವು ಭಂಗವಾಗುವಾಗ ಆತನಿಗೆ ಕೂಡ ಭಂಗವಾಗ್ತದೆ. We need to believe that God wants to heal us. ನಾವು ದೇವರು ನಮ್ಮನ್ನ ಆರೋಗ್ಯ ಕೊಡುವುದಕ್ಕೆ ಇಚ್ಛಿಸ್ತಾನೆ ಎಂಬುದಾಗಿ ನಾವು ನಂಬಬೇಕಾಗಿದೆ. See, the first step to experience healing is you got to believe that God wants to heal you. ನಾವು ಒಂದು ಗುಣವನ್ನ ನಾವು ಹೊಂದಬೇಕಾದ್ರೆ ಮೊದಲನೇದಾಗಿ ನಾವು ಮಾಡುವಂತದ್ದು, ನಾವು ದೇವರು ನಮಗೆ ಗುಣಪಡಿಸ್ತಾನೆ ಎಂಬುದಾಗಿ ನಾವು ನಂಬಬೇಕಾಗಿದೆ. God wants to heal you. ದೇವರು ನಿಮಗೆ ಗುಣಪಡಿಸಬೇಕೆಂಬುದಾಗಿ ಇಚ್ಛಿಸುತ್ತಾನೆ. Your Jehovah Rapha is so perfect. ನಿಮ್ಮ ಯೆಹೋವ ರಾಫ ಎಷ್ಟು ಒಳ್ಳೆಯವನಾಗಿದ್ದಾನಂದ್ರೆ that he heals all your sicknesses. ನಿಮ್ಮ ಎಲ್ಲಾ ರೋಗಗಳನ್ನ ಆತನು ಗುಣಪಡಿಸ್ತಾನೆ. Your mental sickness, ಎಲ್ಲ ಮಾನಸಿಕವಾದ ರೋಗಗಳನ್ನ, physical sickness, ದೈಹಿಕವಾದ ರೋಗಗಳನ್ನ, spiritual sickness, ಮತ್ತು ಆತ್ಮಿಕ ರೋಗಗಳನ್ನ, emotional sickness, ಮತ್ತು ಒಂದು ಮನಸ್ಸಿನ ಭಾವನಿಕ ರೋಗಗಳನ್ನ. You see, the word Rapha ರಾಫ ಎಂಬುದಾಗಿ ನಾವು ಹೇಳುವಾಗ is or healing. The Rapha means healing. It is healing of all kinds of sickness. ನಾವು ರಾಫ ಎಂಬುದಾಗಿ ಹೇಳುವಾಗ ಎಲ್ಲಾ ರೀತಿಯ ರೋಗಗಳನ್ನ ಗುಣಪಡಿಸುವಂತದ್ದೆಂಬುದಾಗಿ all ಅರ್ಥ. kinds of problems. ಎಲ್ಲ ರೀತಿಯಾದ ತೊಂದರೆಗಳನ್ನ. That Exodus chapter 15 verses 23 to 25, if you read there, ಅಲ್ಲಿ ವಿಮೋಚನ ಕಾಂಡ 15-23 ನಾವು ಓದೋದಾದ್ರೆ, where it says about the bitter water being turned into sweet water. ಅಲ್ಲಿ ಆ ಕಹಿ ನೀರು ಅದು ಸಿಹಿ ಆಗೋದನ್ನ ನಾವು ನೋಡ್ತೇವೆ. The title, if you read in the English Bible, is given as healing of the waters. ಅಲ್ಲಿ ನಾವು ನೋಡುವಾಗ ನೀರಿನ ಗುಣಪಡಿಸುವಿಕೆ ಎಂಬುದಾಗಿ ಅದರ ಒಂದು ಟೈಟಲ್ ಆಗಿದೆ. The healing of the waters. ಆ ನೀರಿನ ಗುಣಪಡಿಸುವಿಕೆ. Okay, now let me take you to another passage. ಇನ್ನೊಂದು ವಾಕ್ಯವನ್ನ ನಾನು ತೋರಿಸ್ತೇನೆ. 2 Kings chapter 2, ಎರಡನೇ ಅರಸು 2ನೇ ಅಧ್ಯಾಯ verses 19 to verse 22. 19-22. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯಬಲದಿಂದ ಅದು ಇಂದಿನವರೆಗೂ ಹಾಗೆ ಇರುತ್ತದೆ. So here we find Elisha healed the bad water in the well of that city. ಇಲ್ಲಿ ನಾವು ನೋಡುವಾಗ ಆ ಪಟ್ಟಣದಲ್ಲಿ ಇದ್ದಂತ ಕೆಟ್ಟ ನೀರನ್ನ ಎಲೀಷನು ಗುಣಪಡಿಸ್ತಾನೆ. And the original word used there is Rapha. ಅಲ್ಲಿ ಉಪಯೋಗಿಸಿರುವಂತ ಒಂದು ಶಬ್ದ ಅದು ರಾಫ ಎಂಬುದಾಗಿ. The word for healing, the original word is Rapha. ಅದರ ಒಂದು ಮೂಲ ಪದ ಅದು ರಾಫ. And then it goes on to say, till today that water is completely healed. ಅಲ್ಲಿ ಬರೆಯಲ್ಪಟ್ಟಿದೆ, ಇವತ್ತಿನವರೆಗೂ ಕೂಡ ಆ ನೀರು ಅದೇ ರೀತಿಯಾಗಿ ಇದೆ ಎಂಬುದಾಗಿ. Child of God, my prayer is that you get this revelation. ದೇವರ ಮಕ್ಕಳೇ, ನಿಮ್ಗೆ ಈ ಪ್ರಕಟಣೆ ನಿಮ್ಗೆ ಅದು ಅರ್ಥ ಆಗ್ಬೇಕಾಗಿದೆ. When Jesus, your Rapha, has healed you, ನಿಮ್ಮ ರಾಫನಾದ ಯೇಸು ನಿಮಗೆ ಗುಣಪಡಿಸಿದಾಗ you're healed forever. ನೀವು ಯಾವಾಗಲೂ ನೀವು ಗುಣ ಹೊಂದಿರುವಂತವರಾಗಿದ್ದೀರಾ. Amen. ಆಮೆನ್. You're healed forever. ನೀವು ಪ್ರತಿನಿತ್ಯಕ್ಕೂ ನೀವು ಗುಣ ಹೊಂದಿದವರಾಗಿದ್ದೀರಾ. When your car has broken down, ನಿಮ್ಮ ಕಾರ್ ಒಂದು ವೇಳೆ ಹಾಳಾಗಿ ಹೋಗಿದ್ರೆ, the one who can do the best job to repair is the one who made it. ಅದನ್ನ ರಿಪೇರ್ ಮಾಡ್ಲಿಕ್ಕೆ ಒಳ್ಳೆ ಅರ್ಹತೆ ಇರುವಂತವನು ಯಾರಂದ್ರೆ ಅದನ್ನ ಮಾಡಿದಂತವನು. The God who created you, ನಿಮ್ಮನ್ನ ಸೃಷ್ಟಿಸಿದ ದೇವರು, this is what God says. ಆತನು ಈ ರೀತಿಯಾಗಿ ಹೇಳ್ತಾ He ಇದ್ದಾನೆ. says, not only I have created you, ನಾನು ಬರೀ ನಿನ್ನನ್ನ ಸೃಷ್ಟಿಸಿಲ್ಲ, but everything that the devil has done to destroy
your life, I am here to heal you. ಆದ್ರೆ ನಿನ್ನ ಜೀವನವನ್ನ ನಾಶ ಮಾಡಬೇಕೆಂಬುದಾಗಿ ಸೈತಾನನು ಎಲ್ಲ ಯೋಜನೆಯನ್ನು ಮಾಡಿದ್ರು, ನಿನಗೆ ನಾನು ಗುಣಪಡಿಸಲಿಕ್ಕೆ ನಾನು He ಬಂದಿದ್ದೇನೆ. is not only Jehovah Rapha over my physical sickness, but he is Jehovah Rapha over every area of my life. ಆತನು ಬರೀ ನನ್ನ ಶರೀರದ ಮೇಲೆ ಯೆಹೋವ ರಾಫನಾಗಿಲ್ಲ, ಆದ್ರೆ ನನ್ನ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಆತನು ಯೆಹೋವ ರಾಫನಾಗಿದ್ದಾನೆ. Some of us may not need physical healing, ನಮ್ಮಲ್ಲಿ ಕೆಲವರಿಗೆ ಶಾರೀರಿಕ ಗುಣಪಡಿಸುವಿಕೆ ಬೇಕಾಗಿಲ್ಲದೆ ಇರಬಹುದು, but we need a healing in our emotions. ಆದ್ರೆ ನಮ್ಮ ಭಾವನೆಗಳಲ್ಲಿ ನಮಗೆ ಒಂದು ಆರೋಗ್ಯ ಬೇಕಾಗಿದೆ. We need a healing from all the rejections that we have gone through. ನಾವು ಹಾದು ಹೋಗಿರುವಂತ ತಿರಸ್ಕರಿಕೆಗಳಿಂದ ನಮಗೆ ಒಂದು ಆರೋಗ್ಯ ಬೇಕಾಗಿದೆ. We need a healing from all the brokenness that in our personal life and our family life. ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಇರುವಂತ ಒಂದು ಮುರಿದು ಹೋದಂತ ಅನುಭವದಿಂದ ನಾವು ಗುಣ ಹೊಂದಬೇಕಾಗಿದೆ. We need a healing from the broken heart that we have. ನಮ್ಮ ಮುರಿದು ಹೋದಂತ ಹೃದಯಗಳಿಂದ ನಾವು ಗುಣ ಹೊಂದಬೇಕಾಗಿದೆ. We need a healing mentally. ಮತ್ತು ಮಾನಸಿಕವಾಗಿ ನಾವು ಗುಣ ಹೊಂದಬೇಕಾಗಿದೆ. We need a healing from all the spiritual backsliding that has happened. ಮತ್ತು ಆತ್ಮಿಕವಾಗಿ ನಾವು ಹಿಂದೇಟುಗಳಿಂದ ನಾವು ಗುಣ ಹೊಂದಬೇಕಾಗಿದೆ. We need a healing from the broken relationships that we have had in our life. ಮತ್ತು ಮುರಿದು ಹೋದಂತ ಸಂಬಂಧಗಳಿಂದ ನಾವು ಗುಣ We ಹೊಂದಬೇಕಾಗಿದೆ. need a healing touch for some of you who are students in your academics. ಮತ್ತು ನಮ್ಮ ವಿದ್ಯಾಭ್ಯಾಸದಲ್ಲಿ ನಮಗೆ ಒಂದು ಗುಣ It's ಬೇಕಾಗಿದೆ. all messed up. ಪ್ರತಿಯೊಂದೊಂದು ಒಂದು ಹಾಳು ಆದಂತ ಒಂದು ಪರಿಸ್ಥಿತಿ. You need a healing maybe in your business or in your professional life. ನಿಮ್ಮ ಕೆಲಸದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗುಣ ಬೇಕಾಗಿರಬಹುದು. You need the healing touch of God over your home, over everything in your life. ನಿಮ್ಮ ಮನೆಯ ಮೇಲೆ, ನಿಮ್ಮ ಜೀವಿತದ ಮೇಲೆ ನಿಮಗೆ ಒಂದು ಗುಣಪಡಿಸುವಿಕೆ Not ಬೇಕಾಗಿರಬಹುದು. only we need a healing, our nation desperately needs a healing. ನಾವು ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಕೂಡ ಅದು ಗುಣ ಹೊಂದಬೇಕಾಗಿದೆ. Our nation needs to experience the healing touch of Jesus. ನಮ್ಮ ದೇಶ ಕೂಡ ಯೇಸುವಿನ ಒಂದು ಆರೋಗ್ಯದಾಯಕ ಕೈಯನ್ನ ಅನುಭವಿಸಬೇಕಾಗಿದೆ. India needs to experience Jesus as Jehovah Rapha. ಭಾರತ ದೇಶವು ಯೇಸು ಯೆಹೋವ ರಾಫನನ್ನಾಗಿ ಅನುಭವಿಸಬೇಕಾಗಿದೆ. Only then there will be a healing in this nation. ಆಗ ಮಾತ್ರ ಈ ದೇಶದಲ್ಲಿ ಗುಣ ಆಗ್ಲಿಕ್ಕೆ ಸಾಧ್ಯ. And before the Lord touches our nation, God wants the healing power to flow into our lives. ಆದರೆ ನಮ್ಮ ದೇಶವನ್ನ ಮುಟ್ಟುವುದಕ್ಕಿಂತ ಮುಂಚೆ ದೇವರು ನಮ್ಮ ಜೀವಿತದಲ್ಲಿ ತನ್ನ ಗುಣಪಡಿಸುವಿಕೆಯನ್ನ ಆತನು ಕಳಿಸಲಿಕ್ಕಿದ್ದಾನೆ. And through us, ನಮ್ಮ ಮೂಲಕವಾಗಿ God's healing power is going to flow. God is going to show his Jehovah Rapha to all the people around us. ನಮ್ಮ ಮೂಲಕವಾಗಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ದೇವರು ತಾನು ಯೆಹೋವ ರಾಫ ಎಂಬುದಾಗಿ ಆತನು ಪ್ರಕಟಿಸ್ತಾನೆ. I want to give you a couple of passages. ಕೆಲವು ವಾಕ್ಯ ಭಾಗಗಳನ್ನು ನಾನು You can write it down ಅದನ್ನ ನೀವು ಬರ್ಕೊಳ್ಳಿ, because we don't have much time. ಯಾಕಂದ್ರೆ ಅದನ್ನೆಲ್ಲ ಓದ್ಲಿಕ್ಕೆ ಸಮಯ ಇಲ್ಲ. Jeremiah chapter 30 verse 17. ಯೆರೆಮೀಯ 30:17 It talks about physical healing. ಅಲ್ಲಿ ಶಾರೀರಿಕವಾದ ಸ್ವಸ್ಥತೆ ಬಗ್ಗೆ ಆತನು ಮಾತನಾಡ್ತಾನೆ. The book of Psalms chapter 147 verse 3. ಕೀರ್ತನೆ 147 3ನೇ ವಚನ. It talks about God bringing a healing to our broken hearts. ಅಲ್ಲಿ ನಮ್ಮ ಮುರಿದ ಹೃದಯಗಳನ್ನು ಗುಣಪಡಿಸುವುದರ ಬಗ್ಗೆ ದೇವರು ಮಾತನಾಡ್ತಾರೆ. The book of Hosea chapter 14 verse 4. ಹೋಸಿಯ 14:4ನೇ ವಚನ. It talks about God bringing a healing from our backsliding, from our spiritual situation. ನಮ್ಮ ಆತ್ಮಿಕ ಹಿಂದೇಟುಗಳಲ್ಲಿ ದೇವರು ನಮಗೆ ಸ್ವಸ್ಥವನ್ನ ಕೊಡುವುದನ್ನ ಆತನು ಬರೆಯುತ್ತಾನೆ. Isaiah chapter 30 verse 26. ಯೆಶಾಯ 30:26ನೇ ವಚನ. No, it talks about God bringing a healing into our professional lives, in our businesses, in our academics. ನಮ್ಮ ವಿದ್ಯಾಭ್ಯಾಸದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತನು ಗುಣಪಡಿಸುವುದನ್ನ ಅಲ್ಲಿ ಬರೆಯಲ್ಪಟ್ಟಿದೆ. And 2 Chronicles chapter 7 verse 14. ಮತ್ತು 2ನೇ ಪೂರ್ವಕಾಲ ವೃತ್ತಾಂತ 7:14. It talks about God bringing a healing upon our land. ನಮ್ಮ Our land, our nation, ನಮ್ಮ ಜಾಗದ ಮೇಲೆ, ನಮ್ಮ ದೇಶದ ಮೇಲೆ ಆತನು ಸ್ವಸ್ಥತೆ our ತರುವಂತದ್ದು. family, everything that we have. ನಮಗಿರುವಂತ ನಮ್ಮ ಕುಟುಂಬ, ನಮ್ಮ ಸೊತ್ತಿನ ಮೇಲೆ. You see, when Jesus brings your healing, he goes deep into the roots and he heals us. ಯೇಸು ನಮಗೆ ಸ್ವಸ್ಥತೆಯನ್ನು ತರುವಾಗ ಆತನು ಆಳಾಗಿ ಹೋಗಿ ಆತನು ಸ್ವಸ್ಥತೆ ತರುವ ಆತನಾಗಿದ್ದಾನೆ. Today we have a specialist
for every sickness. ಈಗ ನಾವು ನೋಡುವಾಗ ಪ್ರತಿ ರೋಗಕ್ಕೆ ಒಬ್ಬ ಸ್ಪೆಷಲಿಸ್ಟ್ ಅನ್ನ ನಾವು ನೋಡ್ತೇವೆ. If you have a heart problem, you go to the heart specialist. ನಿಮಗೆ ಹೃದಯದಲ್ಲಿ ತೊಂದರೆ ಇದ್ರೆ ನೀವು ಹೃದಯದ ವೈದ್ಯರ ಹತ್ರ ಹೋಗ್ತೀರಾ. But you can't go to him with a dental problem. ಆದ್ರೆ ಹಲ್ಲಿನ ಸಮಸ್ಯೆ ಇಟ್ಕೊಂಡು ಆತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. You can't go to him with an emotional problem. ಮಾನಸಿಕ ತೊಂದರೆ ಇಟ್ಕೊಂಡು ಆತನ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ But ಇಲ್ಲ. when we come to Jesus the healer, ಆದ್ರೆ ಯೇಸುವಿನ ಹತ್ರ, ವೈದ್ಯನಾದ ಯೇಸುವಿನ ಹತ್ರ when we ಬರುವಾಗ, come to this divine doctor, ಮತ್ತು ಈ ದೈವಿಕ ವೈದ್ಯನ ಹತ್ತಿರ ನಾವು he ಬರುವಾಗ, will deal with all your problems. ಆತನು ಎಲ್ಲಾ ತೊಂದರೆಗಳನ್ನ ಆತನು ಸರಿ ಮಾಡುವ He is not going to send you from one specialist to another specialist. ಆತನು ಒಬ್ಬ ಸ್ಪೆಷಲಿಸ್ಟ್ ಇಂದ ಇನ್ನೊಬ್ಬನ ಹತ್ರ ಆತನು ಕಳಿಸುವುದಿಲ್ಲ. He is not going to send you to a big list of blood test. ಅನೇಕ ಟೆಸ್ಟ್ ಗಳನ್ನ ಮಾಡುವುದಾಗಿ ಆತನು ಹೇಳುವುದಿಲ್ಲ. He is not going to ask you to spend a lot of money. ಬಹಳ ಹಣಕಾಸನ್ನ ನೀನು ಖರ್ಚು ಮಾಡುವುದಾಗಿ ಆತನು ಹೇಳುವುದಿಲ್ಲ. You don't have to wait for many days to get an appointment with ಒಂದು him. ಅಪಾಯಿಂಟ್ಮೆಂಟ್ ಬೇಕಂದ್ರೆ ನಾವು ಅನೇಕ ದಿವಸಗಳ ಕಾಲ ಕಾಯುವಂತದಿಲ್ಲ. He is available on call always. ಆತನು ಯಾವಾಗಲೂ ನಮಗಾಗಿ ಇದ್ದಾನೆ. Your Jehovah Rapha heals everything. ನಿಮ್ಮ ಯೆಹೋವ ರಾಫ ಆತನು ಎಲ್ಲವನ್ನ ಗುಣಪಡಿಸುತ್ತಾನೆ. Everything that needs to be healed. ಗುಣ ಬೇಕಾಗಿರುವಂತ ಪ್ರತಿಯೊಂದನ್ನ ಆತನು ಗುಣಪಡಿಸುತ್ತಾನೆ. Everything that is broken, he will repair it. ಮುರಿದಂತ ಎಲ್ಲವನ್ನ ಆತನು ಸರಿಪಡಿಸುತ್ತಾನೆ. He'll change all things and make it perfect. ಎಲ್ಲವನ್ನ ಬದಲಾಯಿಸಿ ಅದನ್ನ ಹೊಸತಾಗಿ ಸರಿಯಾಗಿ ಮಾಡ್ತಾನೆ. You know, we need to make Jesus as our Rapha. ಯೇಸುವನ್ನ ನಮ್ಮ ರಾಫನಾಗಿ ನಾವು We ಮಾಡಬೇಕಾಗಿದೆ. need to make Jesus as our healer. ಯೇಸುವನ್ನ ನಮ್ಮ ವೈದ್ಯನಾಗಿ, ಆರೋಗ್ಯದಾಯಕನಾಗಿ You ಮಾಡಬೇಕಾಗಿದೆ. know what, Exodus chapter 15 verse 26 where we read, ವಿಮೋಚನಾ ಕಾಂಡ 15:26 ನಾವು ನೋಡಿದ್ವಿ. you know, when God gives a revelation of himself as the healer, ದೇವರು ತನ್ನ ಬಗ್ಗೆ ಆರೋಗ್ಯದಾಯಕನೆಂಬ ಒಂದು ಪ್ರಕಟಣೆಯನ್ನು ಆತನು ಕೊಡುವಾಗ, he says, he makes it very clear there, ಆತನ ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾನೆ, the diseases are only for the Egyptians. ಆ ಎಲ್ಲ ರೋಗಗಳು ಬರೀ ಐಗುಪ್ತ ದೇಶದವರಿಗೆ ಎಂಬುದಾಗಿ ಆತನು He ಹೇಳ್ತಾನೆ. says the diseases of Egypt, he does not say the diseases of Israel. ಆತನು ಹೇಳ್ತಾನೆ ಐಗುಪ್ತ್ಯರಿಗೆ ಇದ್ದಂತ ವ್ಯಾಧಿಗಳು ಇಸ್ರಾಯೇಲ್ಯರ ವ್ಯಾಧಿ ಎಂಬುದಾಗಿ ಆತನು ಹೇಳೋದಿಲ್ಲ. You know what that means? ಅದರ ಅರ್ಥ ಏನು ಗೊತ್ತಾ? Diseases are for those outside Jesus Christ. ಯೇಸುವಿನ ಹೊರಗೆ ಇದ್ದವಂತರಿಗಾಗಿ ಆ ವ್ಯಾಧಿಗಳು ಇವೆ ಎಂಬುದಾಗಿ. Not for those who belong to Jesus. ಆದ್ರೆ ಯೇಸುವಿಗೆ ಸೇರಿದಂತವರಿಗಾಗಿ ಆ ವ್ಯಾಧಿಗಳು You ಇಲ್ಲ. see, when you allow diseases to come into your life, you are allowing demonic oppression. ನೀವು ರೋಗಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅನುಮತಿ ಕೊಡುವಾಗ ನೀವು ಸೈತಾನ ಕಾರ್ಯಕ್ಕೆ ಕೂಡ ನೀವು ಅನುಮತಿ ಕೊಡ್ತಾ ಇದ್ದೀರಾ. In the book of Acts chapter 10 verse 38, ಅಪೊಸ್ತಲರ ಕೃತ್ಯಗಳು 10:38 you can make a note of that. ಅದನ್ನ ನೀವು ಬರೆದಿಟ್ಕೊಳ್ಳಿ. You know, it says that God anointed Jesus ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸುವನ್ನ ದೇವರು ಅಭಿಷೇಕಿಸಿದ್ರು. and he went about doing good and healing all those who were under the power of the devil. ಮತ್ತು ಸೈತಾನನ ಶಕ್ತಿಯ ಕೆಳಗೆ ಇದ್ದಂತ ಪ್ರತಿಯೊಬ್ಬರನ್ನ ಆತನು ವಾಸಿ ಮಾಡ್ತಾ ಹೋದ ಎಂಬುದಾಗಿ ನೋಡ್ತೇವೆ. I want you to know that God is not the author of sickness. Devil is the author of sickness. ಈ ವ್ಯಾಧಿಯನ್ನ ಮಾಡಿದಂತನು ಅದು ಸೈತಾನನಾಗಿದ್ದಾನೆ, ದೇವರಲ್ಲ. James chapter 1 verse 17 says, ಯಾಕೋಬ 1:17 ನಾವು ನೋಡ್ತೇವೆ, all good things come from God. ಎಲ್ಲ ಒಳ್ಳೆಯ ಕಾರ್ಯಗಳು ದೇವರಿಂದ ಬರುವಂತದ್ದಾಗಿವೆ. Only good things come from God. ಒಳ್ಳೆಯ ಕಾರ್ಯಗಳು ಮಾತ್ರ ದೇವರಿಂದ ಬರುತ್ತೆ. God cannot give us sickness. ದೇವರು ನಮಗೆ ರೋಗವನ್ನ ಕೊಡ್ಲಿಕ್ಕೆ It ಸಾಧ್ಯ is ಇಲ್ಲ. the devil who brings that into our life. ಅದನ್ನ ಸೈತಾನನು ನಮ್ಮ ಜೀವಿತದಲ್ಲಿ ತರುವಾತನಾಗಿದ್ದಾನೆ. Now listen carefully. ಈಗ ನೀವು ಗಮನವಿಟ್ಟು I'm ಕೇಳ್ರಿ. giving you an important point. ಒಂದು ಮುಖ್ಯವಾದಂತ ಸಂಗತಿಯನ್ನ ಹೇಳ್ತಾರೆ. Sometimes ಕೆಲವು ಸಲ God allows sickness ದೇವರು ಈ ರೋಗಗಳನ್ನ ಅನುಮತಿಸ್ತಾನೆ. because there is a spiritual principle. ಯಾಕಂದ್ರೆ ಒಂದು ಆತ್ಮಿಕ ಒಂದು ಉದ್ದೇಶವಿದೆ. What you sow, you will reap. ಏನಂದ್ರೆ ನೀವು ಏನನ್ನ ಬಿತ್ತುತ್ತೀರೋ ಅದನ್ನ ಕೊಯ್ತೀರಾ ಎಂಬುದಾಗಿ. When you are living in sin, ನೀವು ಪಾಪದಲ್ಲಿ ಜೀವಿಸುವಾಗ you will open the doorway for sickness to come. ನೀವು ರೋಗ ಬರ್ಲಿಕ್ಕೆ ನೀವು ದಾರಿಯನ್ನ ತೆರೆಯುವಂತವರಾಗಿರ್ತೀರಾ. You know, sin will open the doorway for sickness to come. ಆ ಪಾಪ ಇರುವಾಗ ಆ ರೋಗವು ಬರ್ಲಿಕ್ಕೆ You see, ಸಾಧ್ಯವಾಗ್ತದೆ. the Israelites were living in sin and idolatry.
ಇಸ್ರಾಯೇಲ್ಯರು ಪಾಪದಲ್ಲಿ ಮತ್ತು ಮೂರ್ತಿ ಪೂಜೆಯಲ್ಲಿ ಅವರು ಬದುಕ್ತಾ So not Israelites, the Egyptians. ಐಗುಪ್ತ್ಯರು ಪಾಪದಲ್ಲಿ ಮೂರ್ತಿ ಪೂಜೆಯಲ್ಲಿ ಬದುಕ್ತಾ ಇದ್ರು. And that is why God allowed the plagues and the diseases to come upon the Egyptians. ಆ ಕಾರಣದಿಂದ ಐಗುಪ್ತ್ಯದರ ಮೇಲೆ ದೇವರು ಆ ಎಲ್ಲಾ ವ್ಯಾಧಿಗಳನ್ನ ಬರಮಾಡಿದ. God made very clear that sickness is not for his covenant people. ಆದ್ರೆ ಈ ವ್ಯಾಧಿಗಳು ತನ್ನ ಜನಾಂಗಗಳಿಗಾಗಿ ಅಲ್ಲ ಎಂಬುದಾಗಿ ಆತನು ಹೇಳ್ತಾನೆ. He says none of the diseases of Egypt. ಐಗುಪ್ತದ ಯಾವುದೇ ವ್ಯಾಧಿಗಳು. You know, we need to believe that. No, none of the diseases of Egypt will come for me. ಐಗುಪ್ತ ದೇಶದ ಯಾವುದೇ ರೋಗಗಳು ನನಗೆ ಬರುವುದಿಲ್ಲ ಎಂಬುದಾಗಿ ನಾವು ನಂಬಬೇಕಾಗಿದೆ. None of the diseases of this world are meant for me. ಈ ಲೋಕದಲ್ಲಿರುವಂತ ಯಾವುದೇ ರೋಗಗಳು ಅದು ನನಗಾಗಿ ಇಲ್ಲ Because I ಎಂಬುದಾಗಿ. belong to Jesus. ಯಾಕಂದ್ರೆ ನಾನು ಯೇಸುವಿಗೆ He ಸೇರಿದಾತನಾಗಿದ್ದೇನೆ. is my Jehovah Rapha. ಆತನು ನನ್ನ ಯೆಹೋವ ರಾಫಾ. Okay, so don't invite sickness into your life. ರೋಗವನ್ನ ನಿಮ್ಮ ಜೀವಿತದಲ್ಲಿ ನೀವು ಆಹ್ವಾನಿಸಬೇಡಿ. You got to believe that. ನೀವು ನಂಬಬೇಕಾಗಿದೆ. You see, in the Old Testament, the people of Israel walked in the healing covenant. ಆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಆ ಸ್ವಾಸ್ಥ್ಯದ ಒಂದು ಒಡಂಬಡಿಕೆಯಲ್ಲಿ ಅವರು ನಡೀತಾ ಇದ್ರು. And they had total healing. ಮತ್ತು ಅವರಿಗೆ ಸಂಪೂರ್ಣವಾದ ಸ್ವಾಸ್ಥ್ಯವಿತ್ತು. Psalms 105 verse 37 says, ಕೀರ್ತನೆ 105:37 ನಾವು ನೋಡ್ತೇವೆ. He says, none of the tribes of Israel were weak. ಇಸ್ರಾಯೇಲಿನ ಯಾವುದೇ ಜನರು ಅವರು Weak. ಅಶಕ್ತಿ ಉಳ್ಳವರಾಗಿರ್ಲಿಲ್ಲ. Nobody was weak. ಯಾರು ಕೂಡ ಕಾಯಿಲೆ ಉಳ್ಳಂತವರಾಗಿರ್ಲಿಲ್ಲ. In Exodus 23 verse 25 says, ವಿಮೋಚನಾ ಕಾಂಡ 23:25 says he will remove all their sicknesses. ಅವರ ಎಲ್ಲಾ ರೋಗಗಳನ್ನ ತೆಗೆದು ಹಾಕ್ತಾನೆ ಎಂಬುದಾಗಿ And ನೋಡ್ತೇವೆ. he says he will bless their bread and their water. ಮತ್ತು ಅವರ ಆಹಾರವನ್ನ ನೀರನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ And it ನೋಡ್ತೇವೆ. will work like preventive medicine. It will work like medicine. ಮತ್ತು ಅದು ಒಂದು ಕಾಯಿಲೆ ಬರದೇ ಇರುವಂತ ರೀತಿಯಲ್ಲಿ ಕಾರ್ಯ ಮಾಡ್ತದೆ. God will bless the food you eat and the water that you drink, and that will be like a medicine for you. ದೇವರು ನೀವು ಊಟ ಮಾಡುವಂತದನ್ನ ನೀರು ಕುಡಿಯುವಂತದನ್ನ ಆಶೀರ್ವದಿಸ್ತಾನೆ. ಅದು ನಿಮ್ಮ ರೋಗವನ್ನ ತಡೆಗಟ್ಟುತ್ತೆ. I want you to know this. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. Healing is our birthright. ಸ್ವಸ್ಥತೆಯು ಅದು ನಮ್ಮ Inheritance. ನಮ್ಮ ಒಂದು ಸ್ವಾಸ್ಥ್ಯವಾಗಿದೆ. Healing is our birthright. ಗುಣಪಡಿಸುವಿಕೆಯು ಅದು ನಮ್ಮ ಸ್ವಾಸ್ಥ್ಯವಾಗಿದೆ. If you are constantly falling sick, ನೀವು ಪದೇ ಪದೇ ನಿಮ್ಗೆ ರೋಗ ಬರ್ತಾ ಇದ್ರೆ, if things are not working very well in your life, ನಿಮ್ಮ ಜೀವಿತದಲ್ಲಿ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲದೆ if ಹೋದ್ರೆ, you are not seeing the blessings of God in your life, ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನ ನೀವು ಕಾಣದೆ ಹೋದ್ರೆ, if you are not seeing the hand of God working in your life, ದೇವರ ಕೈ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನ ನೋಡದೆ ಹೋದ್ರೆ, then we need to search our life. ಆಗ ನಮ್ಮ ಜೀವಿತವನ್ನ ನಾವು ಹುಡುಕಿ ನೋಡೋಣ. Are you walking faithfully in the ways of God? ನೀವು ದೇವರ ಮಾರ್ಗದಲ್ಲಿ ನೀವು ನಂಬಿಗಸ್ತಿಕೆಯಾಗಿ ನಡೆಯುತ್ತಾ ಇದ್ದೀರಾ? Is there sin in your life? ನಿಮ್ಮ ಜೀವಿತದಲ್ಲಿ ಪಾಪವಿದೆಯಾ? You know, we are all nice people. ನಾವೆಲ್ಲರೂ ಒಳ್ಳೆಯ ಜನರಾಗಿದ್ದೇವೆ. We don't do all the big sins. ನಾವು ದೊಡ್ಡ ದೊಡ್ಡ ಪಾಪಗಳನ್ನ ನಾವು ಮಾಡೋದಿಲ್ಲ. We don't murder anybody. ನಾವು ಕೊಲೆ ಮಾಡೋದಿಲ್ಲ. We don't commit adultery. ನಾವು ವ್ಯಭಿಚಾರ ಮಾಡೋದಿಲ್ಲ. You know, if you do that, pastor will throw you out of the church. ಅದನ್ನ ಮಾಡೋದಾದ್ರೆ ಪಾಸ್ಟರ್ ನಿಮ್ಮನ್ನ ಸಭೆಯಿಂದ ಹೊರಗಡೆ ಹಾಕ್ತಾರೆ. But there are some hidden sins in our life. ಆದ್ರೆ ಕೆಲವು ಮುಚ್ಚಲ್ಪಟ್ಟಂತಹ ಪಾಪಗಳು, Unforgiveness, ಕ್ಷಮಿಸದೇ ಇರುವಂತದ್ದು, anger, ಸಿಟ್ಟು, bitterness. ಕಹಿ ಭಾವನೆ, That pastor will not throw you out of the church. ಅದೆಲ್ಲ ಇರುವಾಗ ಪಾಸ್ಟರ್ ನಮ್ಮನ್ನ ಸಭೆಯಿಂದ ಹೊರಗಡೆ ಹಾಕ್ಲಿಕ್ಕೆ Because he ಸಾಧ್ಯ doesn't ಇಲ್ಲ. know. He can't see that. ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿರೋದಿಲ್ಲ, ಯಾರಿಗೆ ಕೂಡ ಅದು ಕಾಣಿಸುವುದಿಲ್ಲ. But the devil can see that. ಆದ್ರೆ ಸೈತಾನನಿಗೆ ಅದು ಕಾಣುತ್ತೆ. And when we have unforgiveness towards people, ನಾವು ಜನರನ್ನ ಕ್ಷಮಿಸದೆ ಹೋಗುವಂತ ಹೋದರೆ, when we have bitterness towards people, ಜನರಿಗಾಗಿ ಕಹಿ ಭಾವನೆಗಳನ್ನ when we ಇಟ್ಕೊಳ್ಳುವುದಾದ್ರೆ, hold anger inside our hearts towards people, ನಮ್ಮ ಹೃದಯಗಳಲ್ಲಿ ಸಿಟ್ಟನ್ನ ನಾವು we ಬೆಳೆಸುವುದಾದ್ರೆ, open the doorway for sickness to come ಆಗ into our ನಾವು life. ನಮ್ಮ ಜೀವಿತದಲ್ಲಿ ರೋಗ ಬರ್ಲಿಕ್ಕೆ ನಾವು ದಾರಿಯನ್ನ ಮಾಡ್ತೇವೆ. You know, the Holy Spirit will show us what is the sin in our life. ನಮ್ಮ ಜೀವಿತದಲ್ಲಿ ಇರುವಂತ ಪಾಪವನ್ನ ಪವಿತ್ರಾತ್ಮನು ನಮಗೆ And we ತೋರಿಸ್ತಾನೆ. ask God to
forgive us. ನಮ್ಮ ದೇವರಿಗೆ ನಮ್ಮನ್ನು ಕ್ಷಮಿಸೆಂಬುದಾಗಿ ನಾವು ಕೇಳೋಣ. Close that door. ಆ ಬಾಗಿಲನ್ನು ನಾವು ಮುಚ್ಚೋಣ. See, if God has promised such wonderful blessings for people in the Old Testament, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಷ್ಟು ಮಹತ್ತಾದಂತ ಆಶೀರ್ವಾದಗಳನ್ನ ಜನರಿಗೆ ಕೊಟ್ಟಿದ್ರೆ, we belong to the new covenant through Jesus. ನಾವು ಯೇಸುವಿನಲ್ಲಿ ಹೊಸ ಒಡಂಬಡಿಕೆಗೆ ಸೇರಿದವರಾಗಿದ್ದೇವೆ. So that is the case. Our blessings are much better. ನಮ್ಮ ಆಶೀರ್ವಾದಗಳು ಇನ್ನೂ ಹೆಚ್ಚಿನಾದಂತ ಆಶೀರ್ವಾದಗಳಾಗಿವೆ. See, when we belong to Jesus, ನಾವು ಯೇಸುವಿಗೆ ಸೇರಿದವರಾಗಿರುವಾಗ, healing and health is ours. ಆರೋಗ್ಯವು ಮತ್ತು ಸ್ವಸ್ಥತೆಯು ನಮ್ಮದಾಗಿದೆ. It is His covenant blessing for us. ಅದು ಆತನು ನಮಗೆ ಕೊಟ್ಟಿರುವಂತ ಒಡಂಬಡಿಕೆಯ ಆಶೀರ್ವಾದ. Covenant blessing, ಒಡಂಬಡಿಕೆ ಆಶೀರ್ವಾದ it ಗೊತ್ತಾ? can never be broken. ಅದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. Marriage is a covenant. ಮದುವೆ ಅದು ಒಂದು ಒಡಂಬಡಿಕೆ ಆಗಿದೆ. It should never be broken. ಅದು ಮುರಿಯಲ್ಪಡಬಾರದು. So when this is a covenant blessing, that means it is ours. ಇದು ಕೂಡ ಅದೇ ರೀತಿಯಾಗಿ ಒಡಂಬಡಿಕೆ ಆಗಿದೆ, ಅದು ನಮಗೆ ಸೇರಿದಂತದಾಗಿದೆ. Your heavenly Father is a healer. ನಿಮ್ಮ ತಂದೆ ದೇವರು ಆತನು ವೈದ್ಯನಾಗಿದ್ದಾನೆ. Your Savior Jesus is a healer. ನಿಮ್ಮ ರಕ್ಷಕನಾದ ಯೇಸು ಆತನು The ವೈದ್ಯನಾಗಿದ್ದಾನೆ. Holy Spirit that dwells within us is also a healer. ನಿಮ್ಮಲ್ಲಿರುವಂತ ಪವಿತ್ರ ಆತ್ಮನು ಆತನು You ವೈದ್ಯನಾಗಿದ್ದಾನೆ. are connected with this great healing family of God. ಈ ಒಂದು ಮಹತ್ವವಾಗಿರುವಂತ ಒಂದು ಆರೋಗ್ಯದಾಯಕನೊಟ್ಟಿಗೆ ನೀವು ಸೇರಿದ್ದೀರಾ. It's like you're born into a family of all specialist doctors. ಇದು ಅರ್ಥ ಅಂದ್ರೆ ನೀವು ಎಲ್ಲಾ ರೀತಿಯಾದ ವೈದ್ಯರ ಒಂದು ಕುಟುಂಬದಲ್ಲಿ ನೀವು ಹುಟ್ಟಿದ್ದೀರಾ ಎಂಬುದಾಗಿ. You come to a church in Bangalore, we have all kinds of doctors. ನಾವು ಮಂಗಳೂರಿನಲ್ಲಿ ನೋಡುವಾಗ ಎಲ್ಲಾ ರೀತಿಯಾದ ವೈದ್ಯರಿದ್ದಾರೆ. Oh, everybody is there. ಎಲ್ಲಾ ರೀತಿಯಾದ ವೈದ್ಯರಿದ್ದಾರೆ. We have dentists, we have anesthetists, we have pediatricians, physicians, name it, they are there. ಎಲ್ಲ ಒಂದು ತರದ ವೈದ್ಯರು ನಮ್ಮ ಸಭೆಯಲ್ಲಿದ್ದಾರೆ. So what's a good thing for me? I don't have to go outside. Everybody is there inside. ನಾನು ಯಾವುದಕ್ಕೆ ಕೂಡ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ನನ್ನ ಸಭೆಯಲ್ಲೇ ನನಗೆ ಸಿಗುತ್ತೆ. My doctor comes to my house and treats me. ನನ್ನ ವೈದ್ಯರು ನನ್ನ ಮನೆಗೆ ಬಂದು ನನಗೆ ಗುಣಪಡಿಸ್ತಾರೆ. Okay, so that is what God is. ಆ ದೇವರು ಆ ರೀತಿಯಾಗಿದ್ದಾನೆ. You don't have to go outside the family. ನೀವು ಕುಟುಂಬದಿಂದ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ. Your doctor is there in your family. ನಿಮ್ಮ ವೈದ್ಯರು ನಿಮ್ಮ ಕುಟುಂಬದಲ್ಲಿ ಇರುವ ಆತನಾಗಿದ್ದಾನೆ. You are hooked to this great healing God family. ಈ ಒಂದು ಆರೋಗ್ಯದಾಯಕವಾದಂತ ಕುಟುಂಬಕ್ಕೆ ನೀವು ಸೇರುವುದವರಾಗಿದ್ದೀರಾ. And the healing power of God will flow into your life. ಮತ್ತು ದೇವರ ಒಂದು ಆರೋಗ್ಯದಾಯಕ ಶಕ್ತಿಯು ನಿಮ್ಮ ಜೀವಿತದಲ್ಲಿ ಬರುತ್ತೆ. Not only heal you, ಬರೀ ನಿಮ್ಮನ್ನಷ್ಟೇ ಗುಣಪಡಿಸುವುದಿಲ್ಲ, through you ಆದರೆ ನಿಮ್ಮ ಮೂಲಕ God wants to bring healing to others. ಬೇರೆಯವರಿಗೆ ಕೂಡ ದೇವರು ಗುಣಪಡಿಸುತ್ತಾನೆ. Not only for our healing, ಬರೀ ನಮಗೆ ಮಾತ್ರ ಆರೋಗ್ಯ ಅಲ್ಲ, through you to bring healing to others. ಆದರೆ ನಿಮ್ಮ ಮೂಲಕವಾಗಿ ಅನೇಕರಿಗೆ ಆರೋಗ್ಯವನ್ನ ತರುವಂತದ್ದು. Understand, healing is your birthright. ಆರೋಗ್ಯವು ನಿಮ್ಮ ಒಂದು ನಿಮ್ಮ ಹಕ್ಕಾಗಿದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಿ. Let me conclude with this. ಇದನ್ನ ಹೇಳಿ ನಾನು ಮುಗಿಸ್ತೇನೆ. Never pray, ಈ ರೀತಿಯಾಗಿ ನೀವು ಯಾವತ್ತೂ ಪ್ರಾರ್ಥಿಸಬೇಡಿ, Lord, if it's your will, please heal me. ನಿನ್ನ ಚಿತ್ತವಾಗಿದ್ರೆ ದಯವಿಟ್ಟು ನನಗೆ ಆರೋಗ್ಯವನ್ನ ಕೊಡು. It is always God's will to heal you. ಅದು ಯಾವಾಗಲೂ ನಿಮಗೆ ಗುಣಪಡಿಸುವಂತದ್ದು ದೇವರ It ಚಿತ್ತವಾಗಿದೆ. is your birthright. ಅದು ನಿಮ್ಮ ಹಕ್ಕಾಗಿದೆ. My son never comes to me, ನನ್ನ ಮಗನು ಯಾವಾಗಲೂ ನನ್ನ ಹತ್ತಿರ ಬಂದು, Dada, ಅಪ್ಪ if it is your will, ನಿನ್ನ ಚಿತ್ತವಾದ್ರೆ please give me some money for auto rickshaw. ನನಗೆ ಆಟೋಗೆ ಸ್ವಲ್ಪ ದುಡ್ಡು ಕೊಡು ಎಂಬುದಾಗಿ ಆತನ ಕೇಳೋದಿಲ್ಲ. Dada, if it is your will, please give me money for my lunch. ಅಪ್ಪ ನಿನ್ ಚಿತ್ತ ಇದ್ರೆ ನನಗೆ ಊಟ ಮಾಡ್ಲಿಕ್ಕೆ ಹಣ ಕೊಡು ಎಂಬುದಾಗಿ ಕೇಳೋದಿಲ್ಲ. Any of your children have come and asked like that? ನಿಮ್ಮ ಮಕ್ಕಳು ಆ ರೀತಿಯಾಗಿ ಬಂದು ಕೇಳ್ತಾರಾ? Never. You know how my son asked? ನನ್ನ ಮಗ ಹೇಗೆ ಕೇಳ್ತಾನೆ It's ಗೊತ್ತಾ? late, give me money now. ನನಗೆ ಲೇಟ್ ಆಗ್ತಾ ಇದೆ, ನನಗೆ ಈಗಲೇ ಬೇಗ ದುಡ್ಡು ಕೊಡು. Now. ಈಗ ಕೊಡು. Okay. Birthright. ಅದು ನಮ್ಮ ಒಂದು ಹಕ್ಕಾಗಿದೆ. As a child, he has the birthright, the authority, the birthright to ask his father. ಮಗನಾಗಿ ಆತನಿಗೆ ನನ್ನ ತಂದೆಗೆ ಕೇಳುವಂತ ಅಧಿಕಾರವಿದೆ. That is your birthright. ನಿಮಗೆ ಕೂಡ ಆ ಅಧಿಕಾರವಿದೆ. To ask God, healing is my birthright. I believe it and I receive it. ನಿಮ್ಮ ತಂದೆ ದೇವರಿಗೆ ಕೇಳ್ರಿ, ಆರೋಗ್ಯವು ನನ್ನ ಹಕ್ಕಾಗಿದೆ, ನಾನು ನಂಬ್ತೇನೆ, ನಾನು ಪಡಿತೇನೆ And ಎಂಬುದಾಗಿ. he will heal you in every area of your life. ಮತ್ತು ಎಲ್ಲಾ ರೀತಿಯಲ್ಲಿ ಆತನು ನಿಮಗೆ ಗುಣವನ್ನ ತರ್ತಾನೆ. This privilege nobody in the world has. ಈ ಒಂದು ಇದು ಬೇರೆ ಯಾರಿಗೆ ಕೂಡ ಇದು ಇಲ್ಲ. Such a fortunate people you are. ನೀವು ಎಷ್ಟು ಒಂದು
ಭಾಗ್ಯವಂತರಾಗಿದ್ದೀರಾ. And we all look down on ourselves. ಆದ್ರೆ ನಾವು ನಮ್ಮನ್ನೇ ನಾವು ಕೆಳಮಟ್ಟದಲ್ಲಿ ನಾವು When you go ನೋಡ್ತೇವೆ. out of this church hall, rejoice and say, Lord, my Rapha, my healer is with me. Amen. ನೀವು ಹಿಂತಿರುಗಿ ಹೋಗುವಾಗ ನೀವು ಸಂತೋಷವಾಗಿ ಹೇಳ್ರಿ, ನನ್ನ ಆರೋಗ್ಯದಾಯಕನು, ನನ್ನ ಯೆಹೋವ ರಾಫನು ನನ್ನೊಟ್ಟಿಗಿದ್ದಾನೆ. No matter what situation in my life, my Rapha is with me. ಯಾವುದೇ ಪರಿಸ್ಥಿತಿಯಲ್ಲಿದ್ರು ಈ ರಾಫ ನನ್ನೊಟ್ಟಿಗಿದ್ದಾನೆ. And he will deal with everything. ಮತ್ತು ಎಲ್ಲವನ್ನ ಆತನು ಸರಿಪಡಿಸ್ತಾನೆ. Amen. Shall we look to the Lord in prayer? ಪ್ರಾರ್ಥಿಸೋಣ. Hallelujah. Thank you, Lord. Thank you, Jesus.